ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಈಗಾಗಲೇ ಪ್ರತಿಯೊಂದು ಸಬ್ಜೆಕ್ಟಿನ ಮೇಲೆ ಪಾಸಿಂಗ್ ಪ್ಯಾಕೇಜ್, ಇಂಪಾರ್ಟೆಂಟ್ ಕ್ವಶನ್ಸ್, ಅದು ಇದು ಎಲ್ಲದೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ದಯವಿಟ್ಟು ಎಲ್ಲದನ್ನು ಉಪಯೋಗಿಸಿಕೊಂಡು ಒಳ್ಳೆಯ ಅಂಕಗಳನ್ನು ಎಕ್ಸಾಮಲ್ಲಿ ತೆಗೀರಿ. ಸರ್, ಕೆಮಿಸ್ಟ್ರಿಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಕೇಳಿದರೆ 21 ಅಂಕಗಳು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಯಾರೆಲ್ಲ ಟಾರ್ಗೆಟು ಪಾರ್ಟ್ ಎ ಇಟ್ಕೊಂಡಿದ್ದೀರೋ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ. ಪಾಸ್ ಆಗೋವರು ಪಾರ್ಟ್ ಎಯಿಂದ ಪಾಸ್ ಆಗಲ್ಲ, ಪಾರ್ಟ್ ಬಿ ಪಾರ್ಟ್ ಸಿ ಬರೆದು ಪಾಸ್ ಆಗಬೇಕಾಗಿರುತ್ತೆ. ಯಾಕಂದರೆ ಎಲ್ಲ ಸಂಪೂರ್ಣವಾಗಿ ಓದಿದವರು ಮಾತ್ರ ಈ ಪಾರ್ಟ್ ಎ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಅಟೆಂಡ್ ಮಾಡಬಹುದಾಗಿದೆ. ಆಯಿತಾ? ಬನ್ನಿ ಈಗ ಒಂದೊಂದಾಗಿಯೇ ಈ ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾಯಿದ್ದೇವೆ. ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ತಾವುಗಳು ಹೋದರೆ ಬಹಳ ಹೆಲ್ಪ್ ಆಗುತ್ತೆ. ಈಗಾಗಲೇ ಒಂದು ಪೇಪರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಇದು 2ನೇ ಪೇಪರ್ ಆಗಿರುತ್ತೆ. ಈಗ ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ಸ್ ಫ್ರಮ್ ದ ಗಿವನ್ ಚಾಯ್ಸಸ್ ಅಂತ ಪಾರ್ಟ್ ಎನಲ್ಲಿ ನಿಮಗೆಲ್ಲರಿಗೂ ಕೂಡ ಟೋಟಲ್ 15 ಕ್ವಶನ್ಸ್ ಆರ್ ದೇರ್. ಔಟ್ ಆಫ್ 15 ಕ್ವಶನ್ಸ್ ಹೇಳಿ ನೋಡೋಣ, ಎಷ್ಟು ಬರೀಬೇಕು? 15 ಬರೀಬೇಕು. ಕಂಪಲ್ಸರಿಯಾಗಿ 15 ಪ್ರಶ್ನೆಗಳನ್ನು ತಾವುಗಳು ಅಟೆಂಡ್ ಮಾಡಬೇಕಾಗಿರುತ್ತೆ. ದೆರ್ ಇಸ್ ನೋ ಚಾಯ್ಸ್. ಬನ್ನಿ ಈಗ ಪ್ರತಿಯೊಂದು ಪ್ರಶ್ನೆಗೆ 4 ಉತ್ತರಗಳನ್ನು ಇಲ್ಲಿ ನೀಡಿದ್ದಾರೆ. ಇಫ್ ದ ರೇಟ್ ಈಕ್ವೇಷನ್ ನೋಡಿ, ಇಫ್ ದ ರೇಟ್ ಈಕ್ವೇಷನ್ ಫಾರ್ ಅ ರಿಯಾಕ್ಷನ್ ರೇಟ್ ಈಸ್ ಈಕ್ವಲ್ ಟು K CHCl3 ಬ್ರಾಕೆಟ್ ಹಾಕ್ಬಿಟ್ಟು Cl2 1/2, ದೆನ್ ದ ಆರ್ಡರ್ ಆಫ್ ದಿಸ್ ರಿಯಾಕ್ಷನ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 3/2 ಅನ್ನುವಂಥದ್ದು ಸರಿಯಾದ ಉತ್ತರ. 3/2 ಆಪ್ಷನ್ ಸಿ. ಕ್ವಶನ್ ನಂಬರ್ 2, ದಿ ಹೈಡ್ರೋಜನ್ ಹಲೈಡ್ ವಿಚ್ ಈಸಿಲಿ ಕ್ಲೀವ್ಸ್ ದಿ ಕಾರ್ಬನ್ ಆಕ್ಸಿಜನ್ ಬಾಂಡ್ ಇನ್ ಈಥರ್ ಈಸ್ ಡ್ಯಾಶ್. ಕ್ವಶನ್ ನಂಬರ್ 2, ರೈಟ್ ಆನ್ಸರ್ ಈಸ್ HI. Question number 3, the compound used as food preservation is dash. Question number 3, right answer is sodium benzoate is the right answer. Question number 4, the substance used to determine the hardness of water using a simple titration is dash. Question number 4, right answer is Na2EDT ಅಂತ ಇದೆ ಅಲ್ವಾ, ಆಪ್ಷನ್ ಡಿ is the right answer. Question number 5, the oxidation number of cobalt in COCl2 En2 complex is dash. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, tertiary amines have lowest boiling point among isomeric amines because dash ಅಂತ ಇದೆ. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ they do not form hydrogen bonds is the right answer. I repeat, they do not form hydrogen bonds. Question number 7, IUPAC name of ethylidene chloride is dash. Question number 7, right option is answer is option C, 1,1 dichloroethane is the right answer. Clear? I repeat, option C is the right. Question number 8, among the following complexes which one has a minimum number of unpaired electrons ಅಂತ 8ನೇ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಡಿ is the right answer. ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, NaCl ಆ್ಯಂಡ್ ಮೆಗ್ನೀಷಿಯಮ್ ಬಡಿ. ಕ್ವಶನ್ ನಂಬರ್ 9, 2 ಸ್ಟೇಟ್ಮೆಂಟ್ಗಳನ್ನು ನೀಡಲಾಗಿದೆ. ವಿಚ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್, ವಿಚ್ ಸ್ಟೇಟ್ಮೆಂಟ್ ಈಸ್ ರಾಂಗ್, ಇದನ್ನು ಪರಿಶೀಲಿಸಬೇಕು. 2 ಕರೆಕ್ಟ್ ಇದ್ದರೆ 2 ಕರೆಕ್ಟ್ ಅಂತ ಯಾವುದು ನೋಡಿ ಬರಿಬೇಕಾಗತ್ತೆ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್. ಬೋತ್ ದ ಸ್ಟೇಟ್ಮೆಂಟ್ಸ್ 1 and 2 ಆರ್ ರಾಂಗ್, ಆರ್ ಕರೆಕ್ಟ್ ಈಸ್ ದ ರೈಟ್ ಆನ್ಸರ್. ಐ ರಿಪೀಟ್, ತಪ್ಪಾಗಿ ಹೇಳಿದ್ದೆ, ಹಾಗಾಗಿ ಆಪ್ಷನ್ ಎ ಅನ್ನುವಂಥದ್ದು ಸರಿ. 2 ಸ್ಟೇಟ್ಮೆಂಟ್ಗಳು ಕರೆಕ್ಟಾಗಿವೆ. ಕರೆಕ್ಟ್. ಕ್ವಶನ್ ನಂಬರ್ 10, KH ವ್ಯಾಲ್ಯೂ ಫಾರ್ AR CO2 ಕಾರ್ಬನ್ ಡೈಆಕ್ಸೈಡು. ಬನ್ನಿ 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ. ಕ್ವಶನ್ ನಂಬರ್ 11 ನೋಡೋಣ. ದಿ ಆರ್ಡರ್ ಆಫ್ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಹೈಡ್ರೋಜನ್ ಹಲೈಡ್ಸ್ ಈಸ್ HCl, HBr, HI, HF at HTP. The hydrogen halide having maximum vapor pressure is dash. Question number 11, my dear children, right answer is HCl is the right answer. Question number 12, my dear children, the compounds A and B were being tested for their boiling points
Under similar condition, it was observed that A started boiling after B. If the compound B is acetone, then which of the following compound can be A ಅಂತ ಇಲ್ಲಿ ನೀಡಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಬಿ, ದಟ್ ಈಸ್ ಪ್ರೋಪೇನ್. ಆಯಿತಾ, 101 ಅಂತ ಇದ್ದರು ಅದು. ವಿಚ್ ಮ್ಯಾಗ್ನೀಸ್ ಡೈಆಕ್ಸೈಡ್ ಈಸ್ ಫ್ಯೂಸ್ಡ್ ವಿತ್ KOH ಇನ್ ಏರ್. ದಟ್ ಈಸ್ 13th question. Right answer is K2MnO4. that is ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 14. ಸಫಿಷಿಯೆಂಟ್ ಅಮೌಂಟ್ ಆಫ್ 2-methyl propane 2 heated with 20% phosphoric acid at 358 K gives main product X with the elimination of water. That is question number 14. Right answer is option C is the right answer is option C. Match the following, that is list 1, list 2. Vitamins deficiency diseases. Question number 15. Right answer is option D. Option D is the right answer. Clear all of you? Option D is the right answer. ಈಗ ನಾವು fill in the blanks ಕಡೆಗೆ ಹೋಗೋಣ. Fill in the blanks by choosing the appropriate word from those given in the brackets. Question number A ಕ್ವಶನಲ್ಲಿ ಪಾರ್ಟ್ 2 ನೋಡ್ತಾ ಹೋಗೋಣ. ದಿ ಕೆಮಿಕಲ್ ಯೂಸ್ಡ್ ಆಸ್ ಆ್ಯಂಟಿ ಫ್ರೀಸಿಂಗ್ ಏಜೆಂಟ್ ಇನ್ ಎ ಕಾರ್ ಇಂಜಿನ್ ಈಸ್ ಡ್ಯಾಶ್. ಕ್ವಶನ್ ನಂಬರ್ 16ಕ್ಕೆ ಸರಿಯಾದ ಉತ್ತರ ಇಥೈಲಿನಿನ್ ಗ್ಲೈಕಾಲ್ is the right answer. Question number 17. Chloroform is slowly oxidized by air in the presence of light to form poisonous gas called dash. Right answer is carboyl chloride is the right answer. Question number 18. Glucose and the fructose undergo fermentation in the presence of enzyme. Question number 18. Right answer is zymase is the right answer. Question number 19. Primary alphatic amines react with the nitrous acid liberating the gas dash. 19ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ನೈಟ್ರೋಜನ್ is the right answer. Question number 20. The hormone which tends to increase the glucose level in the blood is dash. that is ಗ್ಲೂಕಜನ್. ಆಯಿತಾ, ಇಲ್ಲಿಗೆ ಸಂಪೂರ್ಣವಾಗಿ ನಿಮಗೆ 20 ಅಂಕದ ಪಾರ್ಟ್ ಎ ಕಂಪ್ಲೀಟ್ ಆಗಿ ಹೋಗುತ್ತೆ. ದೀಸ್ ಆರ್ 1 marks ಕ್ವಶನ್ಸ್. 1 word ಬರೆದು ಅಥವಾ ಫುಲ್ ಸೆಂಟೆನ್ಸಲ್ಲಿ ಬರೆದು ಎಷ್ಟು ಬರೆದು 1 ಅಂಕದ ಪ್ರಶ್ನೆಗಳಾಗಿರ್ತವೆ. ನೋಡಿ, ಮುಂದಿನ ಭಾಗ ಸಂಪೂರ್ಣವಾಗಿ ಇರುವಂಥದ್ದು 2 marks ಕ್ವಶನ್ಸು, 3 marks ಕ್ವಶನ್ಸ್ ಆಗಿರುತ್ತೆ. ದಯವಿಟ್ಟು ಎಲ್ಲ ಪ್ರಶ್ನೆಗಳನ್ನು ಒಮ್ಮೆ ಎಕ್ಸಾಮ್ ನಾಳೆ ಬರೆಯೋಕ್ಕಿಂತ ಮುಂಚೆ ಇವತ್ತು ನೋಡಿಕೊಂಡು ಹೋಗಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು. ಡೂ ಹಾರ್ಡ್ ವರ್ಕ್. ಅದು ಹಾರ್ಡ್ ವರ್ಕ್ ಯಾವತ್ತೂ ನಿಮ್ಮ ಜೊತೆ ಇರುತ್ತೆ. ನಾನು ನಿಮಗೆ ಕೊಟ್ಟಂತಹ ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ್, ಕೆಮಿಸ್ಟ್ರಿ ಪಾಸಿಂಗ್ ಪ್ಯಾಕೇಜ್, ಮ್ಯಾಥ್ಸು, ಬಯೋ ಎಲ್ಲದೂ ಕೂಡ ಉಚಿತವಾಗಿ ನೀಡಿರುವಂಥದ್ದು. ಬೇರೆ ಕಡೆ ಅದನ್ನೇ ಮಾರಾಟ ಮಾಡ್ತಾಯಿದ್ದಾರೆ. ಐ ಆಮ್ ನಾಟ್ ಡೂಯಿಂಗ್ ಸಚ್ ಥಿಂಗ್ಸ್. ಐ ರಿಕ್ವೆಸ್ಟ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ share our videos as much as possible to your friends, to your juniors. ಧನ್ಯವಾದಗಳು. ಜೀವನದಲ್ಲಿ ಸಂತೋಷವಾಗಿರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತು ನಡೆದಂತಹ, ಹೌದಲ್ವಾ, ಏನಂತೀರಾ, ಬಯೋ ಎಕ್ಸಾಮಿನ ಕೀ ಆನ್ಸರ್ ಕೂಡ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇವೆ. ಕನ್ನಡ ಆಗಿದೆ, ಫಿಸಿಕ್ಸ್ ಆಗಿದೆ. ನಾಳೆ ನಿಮ್ಮ ಕೆಮಿಸ್ಟ್ರಿ ಎಕ್ಸಾಮ್ ಆದ ತಕ್ಷಣ ದಯವಿಟ್ಟು ನಮಗೆ ಪ್ರಶ್ನೆ ಪತ್ರಿಕೆಯನ್ನು ಕಳುಹಿಸಿಕೊಡಿ. ಧನ್ಯವಾದಗಳು.